ನಮಸ್ಕಾರ. ನಾರ್ಮಲ್ ಆಗಿ ಮಾಡುವ ಆಮ್ಲೆಟ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದು ಸ್ಪೆಷಲ್ ಆಮ್ಲೆಟನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ, ಟೊಮೆಟೊ ಮತ್ತು ಜಾಸ್ತಿ ನೀರುಳ್ಳಿ ಹಾಕಿ ತುಂಬಾ ಚೆನ್ನಾಗಿರುವಂತಹ ಒಂದು ಆಮ್ಲೆಟನ್ನು ಮಾಡ್ಬೋದು. ಜಸ್ಟ್ ಪಿಜ್ಜಾ ಟೈಪ್ ಇರುತ್ತೆ ಇದು. ನೀವು ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನಿಮಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಾನು ಇವತ್ತು ನನ್ನದೇ ಸ್ಟೈಲಲ್ಲಿ ಮಾಡುವಂತಹ ಒಂದು ಸ್ಪೆಷಲ್ ಆಮ್ಲೆಟ್ ರೆಸಿಪಿನ ನಿಮಗೆ ಹೇಳ್ತಾ ಇದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಟೊಮೆಟೊ, ಆಮೇಲೆ ಸ್ವಲ್ಪ ಕಾಯಿ ತುರಿ, ಜಾಸ್ತಿನೇ ನೀರುಳ್ಳಿ ಹಾಕಿ ಮಾಡ್ತೀನಿ. ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಮತ್ತು ಸ್ವಲ್ಪ ದಪ್ಪ ಬರುತ್ತೆ. ಪ್ಯಾನಲ್ಲಿ ಮಾಡ್ತೀನಿ ಇದನ್ನ, ತವದಲ್ಲೆಲ್ಲ. 2 ಆಮ್ಲೆಟ್ ಮಾಡಬೇಕಿದ್ರೆ 4 ಎಗ್ ತಗೊತೀನಿ. ಇವಾಗ ಒಂದು ಬೌಲ್ ತಗೊಳ್ಳಿ. ಅದಕ್ಕೆ ಸಂದಾಗಿ ಹಚ್ಚಿಟ್ಟಿರುವಂತಹ 2 ನೀರುಳ್ಳಿನ ಹಾಕೊಳ್ಳಿ. 2 ಸಂದಾಗಿ ಹಚ್ಚಿಟ್ಟಿರುವಂತಹ ಹಸಿಮೆಣಸಿನ್ಕಾಯಿ, 1 ಟೊಮೆಟೊ, ಕಟ್ ಮಾಡಿಟ್ಟಿರುವಂತಹ ಟೊಮೆಟೊ, ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, 1 ಕಪ್ಪಷ್ಟು ಕಾಯಿ ತುರಿ, ಸಂದಾಗಿ ನೀವು ತುರಿದಿಟ್ಟಿರುವಂತಹ ಕಾಯಿ ತುರಿ, 1/4 ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಉಪ್ಪು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಆಮ್ಲೆಟ್ ಮಾಡುವಾಗ ಎಗ್ ಒಡೆದು ಹಾಕೋಕ್ಕಿಂತ ಮುಂಚೆ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಮೊಟ್ಟೆನ ಒಡೆದ್ಬಿಟ್ಟು ಹಾಕೊತಾ ಇದ್ದೀನಿ. 4 ಮೊಟ್ಟೆ ತೊಗೊತಾ ಇದ್ದೀನಿ. 2 ಆಮ್ಲೆಟ್ ಮಾಡ್ಬೋದು. ಅಂದರೆ ಇದು ಸ್ವಲ್ಪ ದಪ್ಪ ಇರೋದ್ರಿಂದ ನನಗೆ 4 ಮೊಟ್ಟೆ ಬೇಕಾಗುತ್ತೆ. ಈ 4 ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಎಷ್ಟು ಚೆನ್ನಾಗಿ ನೀವು ಬೀಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಆಮ್ಲೆಟ್ ಬರುತ್ತೆ. ತುಂಬಾ ಸಾಫ್ಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಕರೆಕ್ಟಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಒಂದು 3 ರಿಂದ 4 ನಿಮಿಷ ನೀವು ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಇದರಲ್ಲಿ ನೊರೆ ಬರಬೇಕು ನೋಡಿ. ಈ ಥರ ಬಂದರೆ ಆಮ್ಲೆಟ್ ಸ್ವಲ್ಪ ಉಬ್ಬಿ ತುಂಬ ಸಾಫ್ಟಾಗಿ ಬರುತ್ತೆ. ಇವಾಗ ಆಮ್ಲೆಟನ್ನು ಮಾಡ್ಕೊಳ್ಳೋಣ. ಸ್ಟವ್ ಹಚ್ಚಿ ಲೈಟ್ ಉರಿಯಲ್ಲಿಡಿ. ಆಮೇಲೆ ಒಂದು ಪ್ಯಾನನ್ನು ಸ್ಟವ್ ಮೇಲೆ ಇಡಿ. ತವ ಅಲ್ಲ, ನಾನು ಪ್ಯಾನಲ್ಲಿ ಮಾಡ್ತೀನಿ. ನಡು ಗುಂಡಿ ಇರೋ ಪ್ಯಾನ್ ತಗೊಂಡಿದ್ದೀನಿ. ಯಾಕಂತಂದರೆ ಸ್ವಲ್ಪ ಇದು ಪಿಜ್ಜಾ ಟೈಪ್ ಬರುತ್ತೆ, ಉಬ್ಬಿ ಬರುತ್ತೆ. ಇದಕ್ಕೆ 1 ಸ್ಪೂನಷ್ಟು ಕೋಕೋನಟ್ ಆಯಿಲ್ ಹಾಕಿಬಿಟ್ಟು ಅದಕ್ಕಾದ ನಂತರ ಅದಕ್ಕೆ 2 ಆಮ್ಲೆಟ್ನ ಮಿಕ್ಸನ್ನು ಹಾಕೊತಾ ಇದ್ದೀನಿ. ಲೈಟ್ ಉರಿಯಲ್ಲಿ ಇಡಬೇಕು. ಯಾವುದೇ ಕಾರಣಕ್ಕೆ ಉರಿನ ಜಾಸ್ತಿ ಇಡಬಾರ್ದು. ಅದಕ್ಕೆ 2 ಸೌಟಷ್ಟು ನಾನು ಆಮ್ಲೆಟ್ ಮಿಕ್ಸ್ ಹಾಕೊಂಡ ನಂತರ ಇದನ್ನ ಮುಚ್ಚಿಟ್ಟು ಒಂದು 4 ರಿಂದ 5 ನಿಮಿಷ ಲೈಟ್ ಉರಿಯಲ್ಲಿ ಬೇಯಿಸಬೇಕಾಗುತ್ತೆ. ಇವಾಗ ಇದನ್ನ ಮುಚ್ಚಿಟ್ಟು ಬೇಯಲಿಕ್ಕೆ ಬಿಡೋಣ. 4-5 ನಿಮಿಷ ಆದ ನಂತರ ನಾವು ಅದನ್ನ ಓಪನ್ ಮಾಡಿ ನೋಡ್ಬೋದು. ಉರಿ ಯಾವುದೇ ಕಾರಣಕ್ಕೆ ಜಾಸ್ತಿ ಇಡಬೇಡಿ. ನೀಟಾಗಿ ಬೆಂದಿದೆ ನೋಡಿ, ಚೆನ್ನಾಗಿ ಉಪ್ಪಿ ಕೂಡ ಬಂದಿದೆ ಇದು. ಇವಾಗ ಇದನ್ನ ನಾವು ಮಗುಚಿ ಹಾಕಿಬಿಟ್ಟು ಒಂದು 2 ರಿಂದ 3 ನಿಮಿಷ ಕುಕ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಬೆಂದಿದೆ, ಒಂದು ಸೈಡಿಂದ ಬೆಂದಿದೆ. ಇವಾಗ ಇನ್ನೊಂದು ಸೈಡಿಂದ ನಾವು ಮಗುಚಿ ಹಾಕಿ ಇದನ್ನ ಬೇಯಿಸಬೇಕು. ನೀವು ಜಾಸ್ತಿ ಉರಿ ಇಟ್ರಿ ಅಂತಂದರೆ ಅದು ತಳ ಎಲ್ಲ ಕರಟಿ ಹೋಗುತ್ತೆ. ಸೊ ಮೀಡಿಯಮ್ ಅಥವಾ ಲೈಟ್ ಉರಿಯಲ್ಲಿ ಇಟ್ಕೊಂಡೇ ನಾವು ಬೇಯಿಸಬೇಕಾಗುತ್ತೆ. 2 ನಿಮಿಷ ಆದ ನಂತರ ಸೂಪರ್ಬ್ ಆಗಿರುವಂತಹ ತುಂಬಾ ಚೆನ್ನಾಗಿರುವಂತಹ ಸ್ಪೆಷಲ್ ಆಮ್ಲೆಟ್ ರೆಡಿ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕೋಕೋನಟ್ ಮತ್ತು ಟೊಮೆಟೊ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ, ಸ್ವಲ್ಪ ಸ್ವೀಟಿಶ್ ಫ್ಲೇವರ್ ಬರುತ್ತೆ. ಸಖತ್ತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈವನ್ ಮಕ್ಕಳು ಕೂಡ ಇದನ್ನು ತುಂಬಾ ಲೈಕ್ ಮಾಡ್ತಾರೆ ನೋಡಿ. ಸ್ಪಾಂಜ್ ಟೈಪಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ ಆಮ್ಲೆಟ್. ನನ್ನ ಇವತ್ತಿನ ಈ ಸ್ಪೆಷಲ್ ಆಮ್ಲೆಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂತಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್.